ವರ್ಷಗಳಿಂದ ಶಾಲೆಗೆ ಮಕ್ಕಳಿಲ್ಲ ಎಂದು ಮುಚ್ಚಿಕೊಂಡಿದ್ದ ಶಾಲೆಗೆ ಮರುಜೀವ ಬಂದು ಮುಚ್ಚಿದ್ದ ಶಾಲೆ ತೆರೆದು ಮಕ್ಕಳ ಕಲರವ ಮೂಡಿಸಿದ್ದ ಘಟನೆಯೊಂದು ಎದುರಾಯಿತು. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಗಡಿಭಾಗವಾದ ಮಾರೇಗೌಡನದೊಡ್ಡಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯೇ ಈ ಘಟನೆಗೆ ಸಾಕ್ಷಿಯಾಯಿತು. ಕೆಪಿಎಸ್ ಮ್ಯಾಗ್ನೆಟ್ ಶಾಲೆ ಒಡೆತ ಒಂದೆಡೆಯಾದರೆ ಖಾಸಗಿ ಶಾಲೆಗಳ ಬಡಿತ ಒಂದೆಡೆಯಾಗಿ ಗ್ರಾಮದಲ್ಲಿದ್ದ ಬಡಪಾಯಿ ಸುಸಜ್ಜಿತ ಸರ್ಕಾರಿ ಶಾಲೆ ಪಾಳು ಬಿದ್ದಿತ್ತು. ಇದರ ಗಂಭೀರತೆ ಅರಿತ ತಾಲೂಕು ಎಸ್ಡಿಎಂಸಿ ಸಮನ್ವಯ ವೇದಿಕೆ ಅಧ್ಯಕ್ಷ ಲಕ್ಷ್ಮೀಪುರ ಪತ್ರಕರ್ತ ಕೃಷ್ಣಮೂರ್ತಿ, ಚನ್ನಪಟ್ಟಣ ಸರ್ಕಾರಿ ಪ್ರೌಢಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಲೋಕೇಶ್ ಚಿಂತನೆಯಿಂದ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾದ ಮಾದೇಶ್ವರವರ ಕಾಳಜಿ ಹೋರಾಟದ ಫಲವಾಗಿ ಹಾಗೂ ಗ್ರಾಮಸ್ಥರ ಸಂಪೂರ್ಣ ಸಹಕಾರದೊಂದಿಗೆ ಶಾಲೆ ಪ್ರಾರಂಭವಾಗಿದ್ದು ವಿಶೇಷವಾಗಿತ್ತು. ಶಾಲೆಯ ಪ್ರಾರಂಭೋತ್ಸವ ಸಂದರ್ಭದಲ್ಲಿ ಕ್ಷೇತ್ರ ಸಮನ್ವಯ ಅಧಿಕಾರಿ ರಾಜಶೇಖರ್ ಶಾಲೆಯ ಪ್ರಾರಂಭದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕಾವೇರಿ ನೀರಾವರಿ ನಿಗಮದ ಎಇ ರಾಮಕೃಷ್ಣ, ಹಿಂದುಳಿದ ವರ್ಗಗಳ ಅಧ್ಯಕ್ಷ ಮಾದೇಶ್ ಕುಮಾರ್ ನಾಡಗೌಡ, ಸಾಮಾಜಿಕ ಕಾರ್ಯಕರ್ತೆ ಹೋರಾಟಗಾರ್ತಿ ಸುಕನ್ಯಾ, ಶಿಕ್ಷಕ ಮಂಜು, ಗ್ರಾಮ ಪಂಚಾಯಿತಿ ಪಿಡಿಒ ತಾಯಮ್ಮ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ತಿಮ್ಮೇಗೌಡ, ಕೃಷ್ಣಪ್ಪ, ಪುಟ್ಟರಾಜು ಹಾಗೂ ಹಲವಾರು ಮಂದಿ ಹಾಜರಿದ್ದರು. ಸುರೇಶ್ ಅಂತ ಮಾರೇಗೌಡನದೊಡ್ಡಿ ಅವರು ಗ್ರಾಮಸ್ಥರು. ನಾವು ನಮ್ಮೂರಲ್ಲಿ ಸರ್ಕಾರಿ ಶಾಲೆ ಕಳೆದ 2 ವರ್ಷದಿಂದ ಮುಚ್ಚಲ್ಪಟ್ಟಿತ್ತು. ನಾವು ಅಕ್ಕಪಕ್ಕದ ಪ್ರೈವೇಟ್ ಸ್ಕೂಲ್ಗಳು ಅವಳಿ ಜಾಸ್ತಿ ಆಗಿದ್ದರಿಂದ ನಾವು ನಮ್ಮ ಮಕ್ಳು ಯಾಕೆ ಅಕ್ಕಪಕ್ಕಕ್ಕೆ ಹೋಗ್ಬೇಕು, ನಮ್ಮೂರ್ ಸ್ಕೂಲೇ ತೆಗಿಬೇಕಲ್ಲ ಅಂತ ಪ್ರಯತ್ನ ಪಟ್ಟಾಗ ನಮ್ಗೆ BO ಹತ್ರ ಕೇಳ್ಕೊಂಡು, ಆಗ ನಮ್ ಜೊತೆಲಿ ಪತ್ರಕರ್ತರಾದಂತ ಮತ್ತು ತಾಲೂಕು SDMC ಅಧ್ಯಕ್ಷರಾದಂತ ಕೃಷ್ಣಮೂರ್ತಿ ಅವರು, ಕಾರ್ಯದರ್ಶಿ ಲೋಕೇಶ್ ಅವರು, ನಮ್ಮ ವೆಂಕಟೇಶ್ ಸರ್ ಅವರು ಎಲ್ಲರೂ ನಮ್ಗೆ ತುಂಬಾ ಸಪೋರ್ಟ್ ಮಾಡಿ BO ಹತ್ರ ಮಾತಾಡಿ, DD ಹತ್ರ ಮಾತಾಡಿ ನಮ್ಮೂರು ಇವತ್ತು ಶಾಲೆ ತೆರೆಯುವಂತದ್ದಾಗಿದೆ. ಇವರೆಲ್ಲ ಸಹಕಾರಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು. Balu Public School is the 21st century school and we are the only future-proof school of town.